ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು 3 ಬೆಸ್ಟ್ ಸೆರಮೈಡ್ ಮಾಯಿಶ್ಚರೈಸರ್ಗಳನ್ನು ತೋರಿಸ್ತಾ ಇದ್ದೀನಿ. ಅದು ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ ಮತ್ತು ಕ್ಲಿನಿಕಲಿ ಕೂಡ ಪ್ರೂವ್ ಆಗಿದೆ ಮತ್ತು ಯೂಶಲಿ ಡಾಕ್ಟರ್ ರೆಕಮೆಂಡ್ ಮಾಡುವಂಥದ್ದು. ಓಕೆನಾ? ಆ್ಯಂಡ್ ವೆರಿ ಇಂಪಾರ್ಟೆಂಟ್, ತುಂಬಾ ನಿಮಗೆ ಕಡಿಮೆ ಪ್ರೈಸಲ್ಲೂ ಕೂಡ ಸಿಗ್ತಾ ಇದೆ. ಸೊ ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಒಂದಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ, ನಮಗೆ ಸೆರಮೈಡ್ ಮಾಯಿಶ್ಚರೈಸರ್ ಬಗ್ಗೆ ನಮಗೆ ರಿವ್ಯೂ ಕೊಡಿ, ತೋರಿಸಿ ತುಂಬ ಕಡಿಮೆ ಪ್ರೈಸಲ್ಲಿ ಅಂತ ಹೇಳಿ. ಸೊ ಇವತ್ತು ನಾನು ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗೋ ಹಾಗೆ ನಿಮಗೆ 3 ಬೆಸ್ಟ್ ಮಾಯಿಶ್ಚರೈಸರ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಯಾಕೆ ಈ ಸೆರಮೈಡ್ ಮಾಯಿಶ್ಚರೈಸರ್ನೇ ತುಂಬ ಜನ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೊ ಈಗ ನಿಮಗೆ ಗೊತ್ತಿರ್ಬೋದು, ನೀವೇನಾದ್ರು ಮಾಯಿಶ್ಚರೈಸರ್ ನಿಮ್ಮ ಸ್ಕಿನ್ಗೆ ನೀವು ಅಪ್ಲೈ ಮಾಡಿದಾಗ ನಿಮ್ಮ ಸ್ಕಿನ್ ತುಂಬಾ ಡ್ರೈನೆಸ್ ಆಗ್ತಿರುತ್ತೆ. ನೀವು ಅಪ್ಲೈ ಮಾಡಿದ್ರೂ ಕೂಡ ಸ್ವಲ್ಪ ಟೈಮ್ ಆದಮೇಲೆ ಮತ್ತೆ ಡ್ರೈನೆಸ್, ಒಂಥರ ಬಿಗಿ ಆಗೋದಾಗಿರ್ಬೋದು ಅಥವಾ ಒಂದು ಸ್ವಲ್ಪ ನಿಮಗೆ ಕಡ್ತಾ ಬರೋದಾಗಿರ್ಬೋದು. ಸೊ ಈ ರೀತಿನೆಲ್ಲ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಗ್ತಿತ್ತು ಅಂತ ಹೇಳಿದ್ರೆ, ಸೊ ನೀವು ಚೂಸ್ ಮಾಡಿರೋಂಥ ಮಾಯಿಶ್ಚರೈಸರ್ ಸೂಟಬಲ್ ಇಲ್ಲ ನಿಮ್ಮ ಸ್ಕಿನ್ ಟೈಪ್ಗೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಓಕೆನಾ? ಸೊ ಈ ರೀತಿ ಪ್ರಾಬ್ಲಮ್ ಯೂಶಲಿ ಡ್ರೈ ಸ್ಕಿನ್ ಮತ್ತು ನಾರ್ಮಲ್ ಸ್ಕಿನ್ ಇರೋರಿಗೆ ಯೂಶಲಿ ಅಂದರೆ ಜಾಸ್ತಿ ಬರುವಂಥದ್ದು ಇವರಿಗೆ ಅಂತಾನೆ ಹೇಳ್ಬೋದು. ಮತ್ತು ಬೇರೆ ಸ್ಕಿನ್ ಟೈಪ್ವರೆಗೂ ಕೂಡ ಬರುತ್ತೆ, ಬಟ್ ಜಾಸ್ತಿ ಇರೋದು ನಾರ್ಮಲ್ ಮತ್ತು ಡ್ರೈ ಸ್ಕಿನ್ ಇರೋರಿಗೆ ಅಂತಾನೆ ಹೇಳ್ಬೋದು. ಸೊ ಯಾರೆಲ್ಲ ಈ ರೀತಿನಲ್ಲಿ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸೊ ವಿಡಿಯೋ ಕೊನೆ ತನಕ ನೋಡಿ. ನಿಮಗೆ 3 ಬೆಸ್ಟ್ ಸೆರಮೈಡ್ ಮಾಯಿಶ್ಚರೈಸರ್ನ ತೋರಿಸ್ತಾ ಇದ್ದೀನಿ. ಸೊ ಇದರಲ್ಲಿ ನೀವು ಯಾವ್ದಾದ್ರು ಒಂದನ್ನ ಚೂಸ್ ಮಾಡಿ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ, ಸೊ ನಿಮಗೆ ಮತ್ತೆಗೇನ್ ನಿಮಗೆ ನಿಮ್ಮ ಫೇಸು ತುಂಬಾ ಡ್ರೈನೆಸ್ ಆಗುವಂಥದ್ದು ಅಥವಾ ರೀಅಪ್ಲೈ ಮಾಡೋ ನೀಡೇ ಬರೋದಿಲ್ಲ. ಓಕೆನಾ? ಸೊ ಆ ರೀತಿಯಲ್ಲಿ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ, ತುಂಬಾ ಸ್ಮೂತ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಅದೇ ಯಾವುದು ಆ 3 ಮಾಯಿಶ್ಚರೈಸರ್ ಅಂತ ಹೇಳಿದ್ರೆ, ಸೊ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ, ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಇದೇ ರೀತಿ ಯೂಸ್ಫುಲ್ ಆಗಿರುವಂಥ ವಿಡಿಯೋಸ್ಗಳು ಎವ್ರಿ ಡೇ ಅಪ್ಲೋಡ್ ಆಗ್ತಿರುತ್ತೆ, ನಿಮ್ಗೆ ಯಾವುದು ಮಿಸ್ ಆಗೋದಿಲ್ಲ ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದ್ರೆ ಸೆರಮೈಡ್ ಮಾಯಿಶ್ಚರೈಸರ್ ಯಾವ್ದೆಲ್ಲ ಇದೆ ಅಂತ ಹೇಳಿ ಈಗ ನಿಮಗೆ 1 by 1 ತೋರಿಸ್ತೇನೆ. ಸೊ ಫ್ರೆಂಡ್ಸ್, ಫಸ್ಟ್ ಒನ್ ಬಂದು ದ ಡರ್ಮಾಕೋ 4% ಸೆರಮೈಡ್ ಬ್ಯಾರಿಯರ್ ರಿಪೇರ್ ಮಾಯಿಶ್ಚರೈಸರ್ ಅಂತ ಹೇಳಿ. ಸೊ ನೋಡ್ತಾ ಇದ್ದೀರಲ್ಲ, ಪ್ಯಾಕೇಜಿಂಗ್ ಈ ರೀತಿಲಿರುತ್ತೆ. ಸೊ ಇದು ನಿಮಗೆ ಕ್ರೀಮಿ ಫಾರ್ಮ್ ಅಲ್ಲಿ ಸಿಗುತ್ತೆ. ಓಕೆನಾ? ಸೊ ನಿಮ್ಮ ಸ್ಕಿನ್ ಬ್ಯಾರಿಯರ್ಸ್ ಏನಾದ್ರು ಫುಲ್ ಡ್ಯಾಮೇಜಸ್ ಆಗಿತ್ತು ಅಂತ ಹೇಳಿದ್ರೆ, ಈ ಮಾಯಿಶ್ಚರೈಸರ್ ಅಪ್ಲೈ ಮಾಡಿದಾಗ ಅದೆಲ್ಲದೂ ಕೂಡ ರಿಪೇರ್ ಮಾಡತ್ತೆ ಒಂದು ಮಾಯಿಶ್ಚರೈಸರ್ ಅಂತಾನೆ ಹೇಳ್ಬೋದು. ಸೊ ರಿಪೇರ್ ಮಾಡಿ ಸ್ಕಿನ್ನ ಸ್ಟ್ರೆಂತ್, ಅಂದರೆ ಅದೇನು ಸ್ಕಿನ್ ಬ್ಯಾರಿಯರ್ ಇರುತ್ತಲ್ವಾ, ಸೊ ಅದನ್ನ ಸ್ಟ್ರೆಂಥನ್ ಮಾಡುತ್ತೆ. ಓಕೆನಾ? ಮತ್ತೆ ಏನಾದ್ರು ಆಕ್ಸಿಡೆಂಟ್ನ ಇದು ಬೂಸ್ಟ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಫೇಸಲ್ಲಿ ಏನಾದ್ರು ತುಂಬ ಡ್ರೈನೆಸ್ ಆಗ್ತಿತ್ತು ಅಥವಾ ಫ್ಲೇಕಿ ಸ್ಕಿನ್ ಏನಾದ್ರು ಇತ್ತು, ತುಂಬ ಇರಿಟೇಟ್ ಸ್ಕಿನ್ ಏನಾದ್ರು ಆಗಿತ್ತು ಅಥವಾ ನಿಮ್ಮ ಸ್ಕಿನ್ ಇತ್ತು ಆ ರೀತಿನಲ್ಲಿ ಅಂತ ಹೇಳಿದ್ರೆ, ಸೊ ಅದೆಲ್ಲದೂ ಕೂಡ ಸ್ಕಿನ್ ಬ್ಯಾರಿಯರ್ ಇಂದ ಆಗಿರುತ್ತೆ. ಓಕೆನಾ? ಈ ರೀತಿ ಸ್ಕಿನ್ ಟೈಪ್ ಆಗಿರುತ್ತೆ, ಅದನ್ನೆಲ್ಲದೂ ಕೂಡ ರಿಪೇರ್ ಮಾಡುತ್ತೆ. ರಿಪೇರ್ ಮಾಡಿ ಡೀಪ್ ಆಗಿ ನಿಮ್ಮ ಸ್ಕಿನ್ ಲೇಯರ್ ಇಂದ ನರಿಶ್ಮೆಂಟ್ ಕೊಡೋದೆ, ಪ್ರೊವೈಡ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಅವಾಗ ನಿಮ್ಮ ಸ್ಕಿನ್ ತುಂಬಾನೇ ಸಾಫ್ಟ್ ಆಗುತ್ತೆ, ತುಂಬಾನೇ ಸ್ಮೂತ್ ಆಗಿ ಹೈಡ್ರೇಟ್ ಸ್ಕಿನ್ ಆಗಿ ಮಾಯಿಶ್ಚರ್ಡ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆನಾ? ಸೊ ಎಷ್ಟು ಅವರ್ಸ್ವರೆಗೂ ಕೂಡ ನಿಮಗೆ ಮಾಯಿಶ್ಚರೈಸೇಷನ್ ಸಿಗುತ್ತೆ ಈ ಒಂದು ಮಾಯಿಶ್ಚರೈಸರ್ ಅಪ್ಲೈ ಮಾಡಿದಾಗ ಅಂತ ಹೇಳಿದ್ರೆ, 24 ಅವರ್ಸ್ವರೆಗೂ ಕೂಡ ನಿಮಗೆ ಮಾಯಿಶ್ಚರೈಸೇಷನ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಸ್ಕಿನ್ ಹೆಲ್ತ್ನ ಈ ಒಂದು ಮಾಯಿಶ್ಚರೈಸರ್ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ ಮತ್ತು ಪ್ಲಂಪರ್ ಸ್ಕಿನ್ ಆಗಿ ನಿಮ್ಮ ಸ್ಕಿನ್ ಕನ್ವರ್ಟ್ ಆಗುತ್ತೆ ನಿಮ್ಮ ಫೇಸ್ ಅಂತಾನೆ ಹೇಳ್ಬೋದು. ಸೊ ಇದು ಈ ಒಂದು ಮಾಯಿಶ್ಚರೈಸರ್ ಜಸ್ಟ್ ಡ್ರೈ ಮತ್ತು ನಾರ್ಮಲ್ ಸ್ಕಿನ್ ಇದ್ದವ್ರು ಮಾತ್ರ ಯೂಸ್ ಮಾಡಬೇಕು, ಬೇರೆ ಸ್ಕಿನ್ ಟೈಪ್ ಅವ್ರಿಗೆ ಸೂಟ್ ಆಗೋದಿಲ್ಲ. ಓಕೆನಾ? ಬೇರೆ ಸ್ಕಿನ್ ಟೈಪ್ ಅವ್ರಿಗೆ ನೆಕ್ಸ್ಟ್ ನಿಮಗೆ ತೋರಿಸ್ತೇನೆ. ಸೊ ಅದನ್ನ ನೀವು ಯೂಸ್ ಮಾಡಬಹುದು. ಇದು ಮಾತ್ರ ಡ್ರೈ ಮತ್ತೆ ನಾರ್ಮಲ್ ಸ್ಕಿನ್ ಇರೋರು ಮಾತ್ರ ಯೂಸ್ ಮಾಡಬೇಕಾಗತ್ತೆ. ಅಂಡ್ ಇದರಲ್ಲಿ ಏನೇನು ಇಂಗ್ರೀಡಿಯೆಂಟ್ ಇದೆ ಈ ಒಂದು ಮಾಯಿಶ್ಚರೈಸರ್ ಅಲ್ಲಿ ಅಂತ ಹೇಳಿದ್ರೆ, ಸೆರಮೈಡ್, ನಿಯಾಸಿನಮೈಡ್ ಮತ್ತೆ ಆಕ್ಸಿಲೆನ್ಸ್ ಇದೆ. ಸೊ ಹಾಗಾಗಿ ನಿಮಗೆ ಇಷ್ಟು ಬೆನಿಫಿಟ್ ಗಳು ಸಿಗುವಂಥದ್ದು. ಓಕೆನಾ? ಏನು ಫೀಚರ್ಸ್ ಹೇಳ್ದಲ್ಲ, ಸೊ ಅದಷ್ಟು ನಿಮ್ಮ ಸ್ಕಿನ್ಗೆ ಪ್ರೊವೈಡ್ ಮಾಡುತ್ತೆ ಅಂತಾನೆ ಹೇಳ್ಬೋದು ಈ 3 ಇಂಗ್ರೀಡಿಯೆಂಟ್ಸ್ ಗಳಿಂದ. ಸೊ ಈ ಒಂದು ಮಾಯಿಶ್ಚರೈಸರ್ ಎಷ್ಟು ಪ್ರೈಸ್ ಸಿಗುತ್ತೆ ಅಂತ ಹೇಳಿದ್ರೆ, 314 ರುಪೀಸ್, ಅಂದರೆ 314 ಅಥವಾ 315 ರೂಪಾಯಿಲಿ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ? ತುಂಬ ಅಫೋರ್ಡಬಲ್ ಪ್ರೈಸ್ ಅಂತಾನೆ ಹೇಳ್ಬೋದು. ಡರ್ಮಟಾಲಜಿಕಲಿ ಟೆಸ್ಟೆಡ್ ಇದೆ ಮತ್ತು ಎಲ್ಲ ಫ್ರೇಗ್ರೆನ್ಸ್ ಆಗಿರ್ಬೋದು, ಪ್ಯಾರಾಬಿನ್ಸ್ ಆಗಿರ್ಬೋದು, ಎಲ್ಲದೂ ಕೂಡ ಫ್ರೀ ಆಗಿದೆ. ಸೊ ಇದು ಬಂದು ಫಸ್ಟ್ ಒನ್. ಅಂಡ್ ಈಗ ಸೆಕೆಂಡ್ ಸೆರಮೈಡ್ ಮಾಯಿಶ್ಚರೈಸರ್ ಯಾವುದು ಅಂತ ಹೇಳಿ ನೋಡೋಣ. ಸೊ ಸೆಕೆಂಡ್ ಒನ್ ಬಂದು ಪಿಲ್ಗ್ರಿಮ್ 5 ಸೆರಮೈಡ್ ಬ್ಯಾರಿಯರ್ ರಿಪೇರ್ ಮಾಯಿಶ್ಚರೈಸರ್ ಅಂತ ಹೇಳಿ. ಸೊ ನೋಡ್ತಾ ಇದ್ದೀರಲ್ಲ ಪ್ಯಾಕೇಜಿಂಗ್, ಸೊ ಇದು ಪಿಲ್ಗ್ರಿಮ್ ಬ್ರ್ಯಾಂಡ್ ಅವ್ರದ್ದು. ಓಕೆನಾ? ಸೊ ಈ ಒಂದು ಮಾಯಿಶ್ಚರೈಸರ್ ಯೂಸ್ ಮಾಡೋದ್ರಿಂದ ನಿಮಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ಸೊ ಇದು ಕೂಡ ಅಷ್ಟೇನೆ. ಸೊ ನಿಮ್ಮ ಸ್ಕಿನ್ ಏನಾದ್ರು ಫುಲ್ ಡ್ಯಾಮೇಜಸ್ ಆಗಿತ್ತು ಅಂದರೆ, ನಿಮ್ಮ ಸ್ಕಿನ್ ಬ್ಯಾರಿಯರ್ಸ್ ಏನಾದರೂ ಫುಲ್ ಡ್ಯಾಮೇಜಸ್ ಆಗಿತ್ತು ಅಂತ ಹೇಳಿದ್ರೆ ಅದನ್ನು ರಿಪೇರ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ರಿಪೇರ್ ಮಾಡಿ ನಿಮ್ಮ ಏನು ಸ್ಕಿನ್ ಬ್ಯಾರಿಯರ್ ಸ್ಟ್ರೆಂತ್ನ ಇದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ ಮತ್ತು ಗೇನ್ ಸ್ಕಿನ್ ಬ್ಯಾರಿಯರ್ಸ್ ಆಗದೇ ಇರೋ ರೀತಿಯಲ್ಲಿ ಇದು ಪ್ರೊಟೆಕ್ಷನ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸೊ ನಿಮ್ಮ ಸ್ಕಿನ್ನ ತುಂಬಾ ಹೈಡ್ರೇಟ್ ಮಾಡುತ್ತೆ. ಸೊ ನಿಮ್ಮ ಸ್ಕಿನ್ ಏನಾದ್ರು ತುಂಬ ಡ್ರೈನೆಸ್ ಇತ್ತು, ಇರಿಟೇಷನ್ ಏನಾದ್ರು ಆಗಿತ್ತು, ರೆಡ್ನೆಸ್ ಇತ್ತು ಅಂತ ಹೇಳಿದ್ರೆ, ಅಥವಾ ನಿಮ್ಮ ಸ್ಕಿನ್ ಏನಾದ್ರು
ನಿಮ್ಗೇನಾದ್ರು ತುಂಬ ವೀಕ್ ಆಗಿತ್ತು ಅಂತ ಹೇಳಿದ್ರೆ, ಅಂದರೆ ತುಂಬ ಒಂದು ರೀತಿ ಏನೇ ಅಪ್ಲೈ ಮಾಡಿದ್ರು ಕೂಡ ತುಂಬಾ ಇರಿಟೇಷನ್ ಆಗ್ತಾ ಇರತ್ತೆ ಅಥವಾ ಇಚ್ಚಿಂಗ್ ಆಗ್ತಾ ಇರತ್ತೆ. ಸೊ ಈ ರೀತಿನೆಲ್ಲ ಆಗ್ತಿರತ್ತಲ್ವಾ, ಸೊ ಅದು ನಿಮ್ಮ ಸ್ಕಿನ್ ವೀಕ್ ಆಗಿರುತ್ತೆ. ಸೊ ಅದನ್ನು ಇದು ಸ್ಟ್ರೆಂಥನ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಈ ರೀತಿಯಲ್ಲಿ ಸ್ಕಿನ್ ಬ್ಯಾರಿಯರ್ನ ಇದು ತುಂಬಾ ಸ್ಟ್ರೆಂಥನ್ ಮಾಡಿ ಬೂಸ್ಟ್ ಮಾಡುತ್ತೆ ಮತ್ತು ಅಗೇನ್ ಆಗದಿರೋ ರೀತಿಯಲ್ಲಿ ಪ್ರೊಟೆಕ್ಷನ್ ಕೊಡುತ್ತೆ. ಸೊ ನಿಮ್ಮ ಸ್ಕಿನ್ ಹೆಲ್ತ್ನ ತುಂಬ ಚೆನ್ನಾಗಿ ಮೇಂಟೈನ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ಗಳೆಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ಸೊ ಫಸ್ಟ್ ಒನ್ ಬಂದು 5 ಸೆರಮೈಡ್ಸ್ ಇದೆ, ಆ್ಯಂಡ್ ಸೆಕೆಂಡ್ ಬಂದು ಕೊರಿಯನ್ ಸೀಸಾ ಇದೆ, ಆ್ಯಂಡ್ ಥರ್ಡ್ ಒನ್ ಬಂದು ಹೈಲುರಾನಿಕ್ ಆಸಿಡ್ ಇದೆ. ಸೊ ಈ 3 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ ಇರೋದ್ರಿಂದ ಈ ಒಂದು ಕ್ರೀಮ್ ನೀವು ಯೂಸ್ ಮಾಡಿದಾಗ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ, ತುಂಬ ಗ್ಲೋಯಿಂಗ್ ಆಗಿ ಕೂಡ ಕಾಣಿಸುತ್ತೆ. ಡ್ರೈನೆಸ್ ಅಂತೂ ಬರೋದೇ ಇಲ್ಲ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ನಿಮ್ಮ ಸ್ಕಿನ್ಗೆ. ಆ್ಯಂಡ್ ಈ ಒಂದು ಮಾಯ್ಶ್ಚರೈಸರ್ ಎಲ್ಲ ಸ್ಕಿನ್ ಟೈಪ್ವರೆಗೂ ಕೂಡ ಸೂಟ್ ಆಗುತ್ತೆ, ಓಕೆನಾ. ಸೊ ನಿಮ್ಗೆ ಯಾವುದೇ ಸ್ಕಿನ್ ಟೈಪ್ ಆಗಿದ್ರೂ ಕೂಡ ನೀವು ಯೂಸ್ ಮಾಡ್ಬೋದು. ನಿಮ್ಗೆ ಏನಾದ್ರು ತುಂಬ ಡ್ರೈನೆಸ್ ಏನಾದ್ರು ಅನಿಸ್ತಿತ್ತು ಅಥವಾ ಏನಾದ್ರು ನಿಮಗೆ ಸಿಪ್ಪೆ ಸುಲಿತಾ ಇರುತ್ತೆ ನೋಡಿ, ಸೊ ಆ ರೀತಿ ಎಲ್ಲ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಬೋದು, ಎಲ್ರಿಗೂ ಕೂಡ ಸೂಟ್ ಆಗುತ್ತೆ. ಎಬೋ 18 ಇಯರ್ಸ್ ಇದ್ದೀರಾ ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಬೋದು, ಓಕೆನಾ. ಆ್ಯಂಡ್ ಈ ಒಂದು ಮಾಯ್ಶ್ಚರೈಸರ್ ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 308 ರೂಪಾಯಿನಲ್ಲೇ ಸಿಗುತ್ತೆ, ಓಕೆನಾ. ತುಂಬ ಕಡಿಮೆ ಪ್ರೈಸ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಏನಾದ್ರು ಇಷ್ಟ ಆಯಿತು ಅಂತ ಹೇಳಿದ್ರೆ ಈ ಒಂದು ಮಾಯ್ಶ್ಚರೈಸರ್ ನೀವು ಯೂಸ್ ಮಾಡ್ಬೋದು, ಓಕೆನಾ. ಆ್ಯಂಡ್ ಈಗ ಲಾಸ್ಟ್ ಮಾಯ್ಶ್ಚರೈಸರ್ ಯಾವುದು ಅಂತ ಹೇಳಿ ನೋಡೋಣ. ಸೊ ಲಾಸ್ಟ್ ಒನ್ ಬಂದು ಲಿಪಿಡ್ಸ್ ಮಾಯ್ಶ್ಚರೈಸರ್ ಅಂತ ಹೇಳಿ. ಸೊ ನೋಡ್ತಾ ಇದ್ದೀರಲ್ವಾ, ಈ ರೀತಿನಲ್ಲಿರುತ್ತೆ ಪ್ಯಾಕೇಜು. ಸೊ ಇದು ಕೂಡ ಸೆರಮೈಡ್ ಮಾಯ್ಶ್ಚರೈಸರ್, ಇದು ನಿಮಗೆ ಕ್ರೀಮಿ ಫಾರ್ಮಲ್ಲಿ ಸಿಗುತ್ತೆ. ನಿಮ್ಮ ಸ್ಕಿನ್ ಏನಾದ್ರು ಡ್ಯಾಮೇಜಸ್ ಆಗಿತ್ತು ಮತ್ತು ಏನಾದರೂ ಕ್ರ್ಯಾಕ್ಡ್ ಏನಾದ್ರು ಆಗಿತ್ತು ಅಥವಾ ಇರಿಟೇಷನ್ ಏನಾದ್ರು ಇತ್ತು ನಿಮ್ಮ ಸ್ಕಿನ್ನಲ್ಲಿ ಅಂತ ಹೇಳಿದ್ರೆ ಅದನ್ನೆಲ್ಲದೂ ಕೂಡ ರಿಪೇರ್ ಮಾಡುತ್ತೆ ಅಂತಲೇ ಹೇಳ್ಬೋದು. ರಿಪೇರ್ ಮಾಡಿ ಸ್ಕಿನ್ ಬ್ಯಾರಿಯರ್ನ, ಅಂದರೆ ಸ್ಕಿನ್ ಬ್ಯಾರಿಯರ್ ಸ್ಟ್ರೆಂತ್ನ ಇದು ತುಂಬ ಚೆನ್ನಾಗಿ ಪ್ರೊಟೆಕ್ಟ್ ಮಾಡುತ್ತೆ ಮತ್ತು ಸ್ಟ್ರೆಂಥನ್ ಮಾಡುತ್ತೆ ಅಂತಲೇ ಹೇಳ್ಬೋದು, ಓಕೆನಾ. ಮತ್ತು ಲಾಂಗ್ ಲಾಸ್ಟಿಂಗ್ ಹೈಡ್ರೇಷನ್ನ ಪ್ರೊವೈಡ್ ಮಾಡುತ್ತೆ ಈ ಒಂದು ಮಾಯ್ಶ್ಚರೈಸರ್ ಅಂತಲೇ ಹೇಳ್ಬೋದು. ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗಿ ತುಂಬಾ ಸ್ಮೂತ್ ಆಗಿ ಕಾಣಿಸುತ್ತೆ, ತುಂಬ ಹೆಲ್ದಿ ಸ್ಕಿನ್ ಆಗಿ ಪ್ರೊವೈಡ್ ಮಾಡುತ್ತೆ, ತುಂಬ ಡೀಪ್ ಆಗಿ ನರಿಶ್ಮೆಂಟ್ ಪ್ರೊವೈಡ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಮಾಯ್ಶ್ಚರೈಸರ್ಸ್ ಕೂಡ ಅಷ್ಟೇ. ಸೊ ಎಲ್ಲ ಸ್ಕಿನ್ ಟೈಪ್ವರೆಗೂ ಕೂಡ ಸೂಟ್ ಆಗುತ್ತೆ, ನೀವು ಯಾವುದೇ ಸ್ಕಿನ್ ಟೈಪ್ ಆದರೂ ಪರವಾಗಿಲ್ಲ ನೀವು ಯೂಸ್ ಮಾಡ್ಬೋದು, ನಿಮಗೆ ಸೂಟ್ ಆಗುತ್ತೆ. ಸೊ ಇದರಲ್ಲಿ ಹೈಲುರಾನಿಕ್ ಆಸಿಡ್, ಸೆರಾಮೈಡ್, ಸ್ಕ್ವಾಲಿನ್ ಮತ್ತು ಲೆಸಿಥಿನ್ ಅಂತ ಹೇಳಿ 4 ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ಗಳಿದೆ. ಸೊ ಇದರಿಂದ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿ ಕೂಡ ಕಾಣಿಸುತ್ತೆ, ತುಂಬ ಸಾಫ್ಟ್ ಆಗುತ್ತೆ, ತುಂಬಾ ಸ್ಮೂತ್ ಆಗುತ್ತೆ, ಸ್ಕಿನ್ ಬ್ಯಾರಿಯರ್ಸ್ ಎಲ್ಲದೂ ಕೂಡ ರಿಪೇರ್ ಆಗುತ್ತೆ, ಅಂದರೆ ಡ್ಯಾಮೇಜಸ್ ಆಗಿತ್ತು ಅಂತ ಹೇಳಿದ್ರೆ ರಿಪೇರ್ ಆಗಿ ಅದೆಲ್ಲದೂ ಕೂಡ ಸ್ಟ್ರೆಂಥನ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇದು ಎಷ್ಟು ಪ್ರೈಸಲ್ಲಿ ಸಿಗುತ್ತೆ ಒಂದು ಮಾಯ್ಶ್ಚರೈಸರ್ ಅಂತ ಹೇಳಿದ್ರೆ ತುಂಬ ಕಡಿಮೆ ಪ್ರೈಸ್ ಇದು ಕೂಡ ಅಷ್ಟೇ. ಜಸ್ಟ್ ನಿಮಗೆ 219 ಅಥವಾ 220 ರುಪೀಸಲ್ಲೆಲ್ಲ ಸಿಕ್ಬಿಡುತ್ತೆ. ತುಂಬ 50 ಗ್ರಾಮ್ಸಿಗೆ ನಿಮ್ಗೆ ಇಷ್ಟು ಸಿಗೋವಂಥದ್ದು, ಓಕೆನಾ. ಸೊ ತುಂಬ ಅಫೋರ್ಡಬಲ್ ಪ್ರೈಸಲ್ಲೇ ಸಿಗ್ತಾ ಇದೆ. ಸೊ ನಾನು ತೋರಿಸಿರೋಂಥ ಈ 3 ಮಾಯ್ಶ್ಚರೈಸರ್ ಎಲ್ಲದೂ ಕೂಡ ಸೆರಮೈಡ್ ಬೇಸ್ಡ್ ಮಾಯ್ಶ್ಚರೈಸರ್ ಆಗಿದೆ, ಅಂದರೆ ಮೇನ್ ಇಂಗ್ರೀಡಿಯೆಂಟೇ ಬಂದ್ಬಿಟ್ಟು ಸೆರಮೈಡ್ ಆಗಿದೆ. ಸೊ ಯಾರಿಗೆಲ್ಲ ತುಂಬ ಡ್ರೈನೆಸ್ ಅನಿಸ್ತಿರುತ್ತೆ ಫೇಸ್ ಎಲ್ಲದೂ ಕೂಡ ಅಂತ ಹೇಳಿದ್ರೆ, ಸೊ ನೀವು ಈ 3ರಲ್ಲಿ ಯಾವ್ದಾದ್ರು ಒಂದನ್ನ ಚೂಸ್ ಮಾಡ್ಬೋದು. ಸೊ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ, ತುಂಬ ಗ್ಲೋಯಿಂಗ್ ಸ್ಕಿನ್ ಆಗಿ, ಮತ್ತು ಸ್ಕಿನ್ ಬ್ಯಾರಿಯರ್ ಯಾವತ್ತೂ ಕೂಡ ಡ್ಯಾಮೇಜ್ ಆಗ್ತಿರೋ ರೀತಿ ಈ 3 ಮಾಯ್ಶ್ಚರೈಸರ್ ಪ್ರೊವೈಡ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ಯಾವ್ದು ಓಕೆ ಅನ್ಸುತ್ತೆ, ಯಾವ್ದು ಪಾಕೆಟ್ ಫ್ರೆಂಡ್ಲಿ ಅಂತ ಅನ್ಸುತ್ತೆ ನೀವು ಯೂಸ್ ಮಾಡ್ಬೋದು. ಈ 3 ಮಾಯ್ಶ್ಚರೈಸರ್ ನಿಮ್ಗೆ ಯಾವ್ದಾದ್ರು ಒಂದು ಇಷ್ಟ ಆಯಿತು ಅಂತ ಹೇಳಿದ್ರೆ, ಸೊ ಇದನ್ನ ನೀವು ಮಾರ್ನಿಂಗ್ ಮತ್ತು ನೈಟ್, ಸೊ 2 ಟೈಮ್ ಕೂಡ ಯೂಸ್ ಮಾಡ್ಬೋದು. ಮಾರ್ನಿಂಗ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಆಫ್ಟರ್ ಫೇಸ್ ವಾಶ್ ನೀವೇನಾದ್ರು ಸೀರಮ್ ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ ಸೀರಮ್ ಅಪ್ಲೈ ಮಾಡಿದ ನಂತರ 1 ಫಿಂಗರಲ್ಲಿ ತಗೊಂಡು ಓವರಾಲ್ ನಿಮ್ಮ ಫೇಸ್ಗೆ ನೀವು ಅಪ್ಲೈ ಮಾಡಬೇಕು. ಅದಾದಮೇಲೆ ನೀವು 2 ಫಿಂಗರಲ್ಲಿ ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕು, ಓಕೆನಾ. ಸೊ ನೈಟ್ ನೀವು ಫಾಲೋ ಮಾಡ್ತೀರಾ, ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಆಫ್ಟರ್ ಫೇಸ್ ವಾಶ್ ಈ ಒಂದು ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದ್ರೆ ಸಾಕು. ಸೊ ನೀವು ಮಾರ್ನಿಂಗ್ ಎದ್ದಾಗ ನಿಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗಿ ತುಂಬಾ ನಿಮ್ಮ ಸ್ಕಿನ್ ಹೆಲ್ತ್ ತುಂಬ ಚೆನ್ನಾಗಿ ಮೇಂಟೈನ್ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್, ಓಕೆನಾ. ಸೊ ಈ 3 ಮಾಯ್ಶ್ಚರೈಸರ್ ಲಿಂಕ್ ಎಲ್ಲದೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಆ್ಯಂಡ್ ಆಲ್ಸೋ ನಿಮಗೆ ಫಾರ್ಮಸಿ ಶಾಪಲ್ಲೂ ಕೂಡ ಸಿಗುತ್ತೆ. ಆನ್ಲೈನಲ್ಲಿ ನೀವೇನಾದ್ರು ತೊಗೊತೀರಾ ಅಂತ ಹೇಳಿದ್ರೆ ಲಿಂಕ್ ಕೊಟ್ಟಿರ್ತಾನೆ, ಆ ಮೂಲಕ ನೀವು ಹೋಗಿ ತಗೋಬಹುದು, ಓಕೆನಾ. ಆ್ಯಂಡ್ ಈ 3 ಮಾಯ್ಶ್ಚರೈಸರ್ ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ. ಫ್ರೇಗ್ರೆನ್ಸ್ ಆಗಿರ್ಬೋದು, ಪ್ಯಾರಾಬಿನ್ ಆಗಿರ್ಬೋದು, ಸಲ್ಫೇಟ್ ಆಗಿರ್ಬೋದು, ಸೊ ಎಲ್ಲದೂ ಕೂಡ ಫ್ರೀ ಆಗಿದೆ, ಓಕೆನಾ. ಸೊ ಯಾವುದೇ ರೀತಿ ನಿಮಗೆ ಇರಿಟೇಷನ್, ರೆಡ್ನೆಸ್ ಏನು ಕೂಡ ಅನ್ಸೋದಿಲ್ಲ ಅಥವಾ ನಿಮಗೆ ಸೈಡ್ ಎಫೆಕ್ಟ್ ಏನು ಕೂಡ ಆಗೋದಿಲ್ಲ. ಆ್ಯಂಡ್ ಎಬೋ 18 ಇಯರ್ಸ್ ಇದ್ದೀರಾ ಅಂತ ಹೇಳಿದ್ರೆ ಯೂಸ್ ಮಾಡಿ, ಬಿಲೋ 18 ಇಯರ್ಸ್ ಇದ್ದೀರಾ ಅಂತ ಹೇಳಿದ್ರೆ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ನಿಮಗೆ ಸಪ್ರೇಟ್ ಅಂತಾನೆ ಇದೆ, ಆ ವಿಡಿಯೋ ಕೂಡ ನಮ್ಮ ಚಾನಲಲ್ಲಿ ಸಿಗುತ್ತೆ. ಸೊ ನಿಮ್ಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ, ನಾನು ಲಿಂಕ್ ಪ್ರೊವೈಡ್ ಮಾಡ್ತೇನೆ, ಓಕೆನಾ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಂಡಿದ್ದೀನಿ. ಏನಾದ್ರು ಡೌಟ್ ಇತ್ತು ಈ ಒಂದು ವಿಡಿಯೋದಲ್ಲಿ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.